ಹೊಲದಾಗ ಪಾಲ್ ಹುಡ್ಲಾಕ್ ಬಿಟ್ರಿ ನೀವು ನಮ್ ಪಿಂಟು ಅನ್ನ ಮನ್ನಿ ಹೆಂಡತಿ ಮಾತು ಕೇಳಿ ನಮ್ಮ ಅವ್ವ ಅಪ್ಪನ ಹೊರಗ್ ಹಾಕಾಕ ನಿಂತಿದ್ರಿ ಇವ. ಹೌದು. ನಾ ಹೋಗಿ ಇನ್ನು ಎಲ್ಲರೇ ಅವನ ಆಸ್ತಿಗೆ ಗುರಿ ಆದಿ ನಾನು ಒಂದ್ ಅಂಜಿಕೆ ಸಲುವಾಗಿ ನಿಮ್ಮನ್ನ ಚೆನ್ನಾಗಿ ಇಟ್ಕೊಂಡನಪ್ಪ. ಹೌದು ತಾಯಿ ತಂದೆ ನೀವು ಹಸನಾರಿ ಹೆಂಡತಿ ಗುಲಾಮ ಅಲ್ಲಿವ. ಇಂತ ಯೂಟ್ಯೂಬ್ ಐತಿ ನಾಡ್ ತುಂಬಾ ನೀವೆಲ್ಲ ಕೂಡಿರಿ ಈ ಜಗತ್ತು ತುಂಬಾ ಇಲ್ಲ ಪ್ರಚಾರ ಮಾಡ್ತಾನೆ ಹೆಂಡತಿ ಹೆಚ್ಚ ಇಲ್ಲೇನ ತಾಯಿ ನಾಯಿ ಆದಳೋ ಏನ ಪಿಂಟು ಮಾಸ್ತರ್ ನಾಯಿ ಅದ ನೀವು ವಿಚಾರ ಮಾಡಾಕತ್ತೀರಿ. ಆಗಲೇ ಸಂದಿನೊಳಗ ತಾಯಿನೇ ಶ್ರೇಷ್ಠ ಅನ್ನುವಂತ ಮಾತನ್ನ ನಾವು ಹೇಳಿದ್ವಲ್ರಿವಾ. ಅದ್ರ ಜೊತೆ ಇನ್ನೊಂದು ಮಾತು ಹೇಳಿದ್ದೆ ಬಸನ್ನ. ಏನ್ ಹೇಳಿರಿಪ್ಪ? ಇವತ್ತ ಹೆಂಡತಿ ಪಾರ್ಟಿನೂ ನಾ ಅಲ್ಲ, ಇವತ್ತು ತಾಯಿ ಪಾರ್ಟಿನೂ ನಾ ಅಲ್ಲ. ಮಾಸ್ತರ್ಗಳಿಗೆ ಅದು ವಾಗ್ವಾದ ನಡೆದದ. ಹೌದಪ್ಪ. ಆದ್ರ ದೈವದ ಮಗಳಾಗಿ ಹೇಳಿ ನಂದ ಕಾಲಕ್ಕ ನಮ್ಮ ಪಿಂಟು ಅನ್ನೋರು ಒಂದು ಮಾತು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ ಅವರು? ಇವತ್ತು ಹೆಂಗಪ್ಪ ಅಂತ ಕೇಳಿದ್ರ ಮಾಡ್ರಿ ಬಾಬಾ. ಮಾಡ್ರಿ ತೋರಿ. ಪಿಂಟು ಅನ್ನೋರು ಒಂದು ಮಾತು ಹೇಳಿದ್ರು ಬಸನ್ನ. ಏನತ್ರಿಪ್ಪ? ನನ್ನ ತಂಗಿ ಮುತ್ತೂರ ಅಕ್ಷತಾಬಾಯಿ ಹೇಳ್ತಾಳ ತಾಯಿನೇ ಶ್ರೇಷ್ಠ. ಹೌದು. ಆದ್ರ ತಾಯಿ ಗುಣ ಹೆಂಗ ಹೇಸದವತ್ತ ಹೇಳಿದ್ರು ಅವ್ರು. ಹೇಳಾರಲ್ರಿಪ್ಪ. ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ. ಹೌದು. ಆ ಮಗ ಮತ್ತ ಸಸಿ ಬರುವಾಗ ಹೆಂಡತಿ ಕೈಯಾಗಿನ ನಾಯಗನ ಅಂತೇಳಿ ತಾಯಿ ಹೇಳ್ತಾಳತ್ತ. ಹೌದಪ್ಪ. ಅದೇ ಮಗಳ ಮತ್ತ ಹಳ್ಯಾ ಬರುವಾಗ ನನ್ನ ಮಗಳ ಬಂಗಾರ ಅಂತ ಗಂಡನ ಪಡೆದಾಳ. ಹಿಂಗ ತಾಯಿ ಗುಣ ಬದಲಾಕ್ಕವತ್ತೇಳಿ ನಮ್ ಪಿಂಟು ಅನ್ನೋರು ಹೇಳಿದ್ರು. ಹೇಳ್ಯಾರಲ್ರಿ ಅಣ್ಣ. ಏನ ತಕೊಂಡ್ರಪ್ಪ, ನಾನು ಬರ್ತೀನಿ ನಿನ್ ಜೋಡ. ಮಗನ ವಿಷಯ ಬಂದಾಗ ತಾಯಿ ಗುಣ ಬದಲಾಕ್ಕವನ್ನಂತದ್ ಮಾತು ಹೇಳಿದ್ರು ಪಿಂಟೋನವರು. ಹೇಳ್ಯಾರಲ್ರಿ. ನಾ ಮೊದ್ಲೇ ಹೇಳಿನಿ. ಏನೈತಿಪ್ಪ? ಹೆಂಡತಿದು ಪಾರ್ಟಿ ನಂದಲ್ಲ, ತಾಯಿದು ನಂದಲ್ಲ. ಹೌದು. ಆದ್ರ ನಮ್ಮ ಅಣ್ಣ ಈ ಮಾತು ಹೇಳ್ಯಾನಂದ ಮ್ಯಾಗ ನಿಮಗೊಂದು ಮಾತು ಹೇಳುದದ. ಹೇಳ್ಬೇಕತ್ತೀರಿ ಅಣ್ಣಗೊಂದು ಮಾತ. ಪಿಂಟು ಅನ್ನ ಮೊದಲ ನಿಮ್ಮ ಮನಿ ಅಂಗಳ ಕಸ ನೀ ಹೊಡ್ಕೋಯಪ್ಪ. ಹೌದು, ತಿಳ್ಕೋಬೇಕ. ಯಾಕೆ ಈ ಮಾತು ಹೇಳಿದ? ಏನಿಪ್ಪ? ಬರೇ ತಾಯಿ ಗುಣ ಅಟ್ಟೆ ಬದಲಿಲ್ಲ, ನಿನ್ನ ಹೆಂಡತಿ ಗುಣನು ಬದಲದಾವ. ಹೌದು ಹೌದು. ನಿನಗ ನಮ್ಮ ವೈನಿ ಏನಾರ ಮಾಡಿಸ್ಯಾಳು ಏನೋ, ಎಲ್ಲಿ ಬೇಕಾದ ವಿಷಯ ಇಲ್ರಿ. ಬರೀ ಹೆಂತಿನ ಹೆಚ್ಚತಾನ. ಮೊದಲ್ ನೀ ಹೆಂತಿ ಕೈಯನ್ನ ನಾಯಾಗಿ ಅಪ್ಪ. ಮೊದಲ್ ನೀವು ತಿಳ್ಕೋರಿ ಅಪ್ಪ. ಇಲ್ಲ ನಮ್ಮ ವೈನಿ ನಿನಗೆ ಏನಾರ ಮಾಡ್ಯಾಳ? ಹತ್ತು ತಲೆ ಬಂಗಾರ ಹುಂಡ ತೊಗೊಂಡಾರಿ ಮತ್ತೆ ಯಾಣ ದಗದರೆ ನೋಡ್ ಬಸವನ್ನ. ಹೌದು. ಇವನ ಹೆಂಡತಿ ಬರೇ ತಾಯಿ ಬರೇ ಮನಸ್ಸು ಬದಲ್ ಮಾಡ್ಯಾಳತ್ತ ನೀ ಹೇಳ್ತಿ ಪಿಂಟುನ. ಹೌದು. ನಿನ್ನ ಹೆಂಡತಿನ ಮನ್ನಿ ಏನತ್ತೇಳು ಗೊತ್ತೈತೇನ? ಹೌದು. ಒಂದ್ ಕಪ್ ಚಾ ಮಾಡಿ ಹಾಕಿಲ್ಲ ಇವ್ರ ಮನಿಗ್ ಹೋದ್ರಿ. ಇವನ್ ಹೆಂಡತಿನ ಏನತ್ತೇಳು ಗೊತ್ತೈತೇನ್ರಿ? ಏನ್ರಿಪ್ಪ? ಅಕ್ಕಿ ತವ್ರ ಮನಿಗೆ ಫೋನ್ ಹಚ್ಚಿ ಅವ್ರ ಅವ್ವನ ಜೋಡಿ ಮಾತಾಡ್ತಾಳ. ಯವ್ವ ನೀ ಏನು ಮನ್ಯಾಗ ದಗದ ಮಾಡಬೇಡ, ಯಾಕ ನಿನ್ನ ಸಸಿ ಬಂದಾಳಲ್ಲ ಇಡದಿನ ದುಡ್ದದಿ ಕಮ್ಮಗ ಕೂತ ತಿನ್ನು. ಹೌದು. ನಿನ್ನ ಸಸಿನ ನಾಯಿಗತ್ಲೆ ದಗದ ಹಚ್ಚತ್ತೇಳಿ ಇವನಿಗೆ ಹೆಂಡತಿ ಅವ್ರ ತವ್ರ ಮನಿಗೆ ಹೇಳ್ತಾಳ. ಹೌದು. ಅದ ಬಂದ 5 ನಿಮಿಷ ಗಂಡನ ಮುಂದೆ ಕುಣಿಸಿ ಹೇಳ್ತಾಳ. ಏನಂತಿಪ್ಪ? ನಿಮ್ಮವ್ವ ಹರ್ಯಾಗೆ ಹಿಡ್ಕೊಂಡ್ ಚಂಚನ ಬರೀ ಕುಂಡ್ರದ ಮಾಡ್ತಾಳ. ಏನು ನನ್ನ ಕೈಯಾಗ ಒಂದು ದಗದ ಮಾಡಂಗಿಲ್ಲ, ಇನ್ನು ನಿಮ್ಮ ಅವ್ವನ ಜೋಡಿ ನನಗೆ ನಿಗಂಗಿಲ್ಲ, ನಿನ್ ಹೆಂಡತಿ ಇಲ್ಲೇ ಮಾಡ್ಯಾಳ. ಹೌದ್ 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 ಹೌದ್. ಅವಾಗ ಅಣ್ಣನ ಕಣ್ಣು ಕೆಂಪಾಕವ್ರಿ. ಅವಾಗ ನಿನ್ನ ಕಣ್ಣು ಕೆಂಪಾಗಿ ನೀ ಬಂದ ನಮ್ಮ ಅವ್ವ ಅಪ್ಪಗ ಒದರಾಡ್ತಿ. ಮೊದಲು ನೀನ್ ಅಂಗಳ ಕಸ ಸ್ವಚ್ಛ ನೀ ಇಟ್ಟುಕೋ. ಹಿಂಗ ಹೆಂಡತಿ ಹೆಚ್ಚತ್ತೇಳಿ ಜಗದ ತುಂಬೆಲ್ಲ ಮಾತಾಡ್ತಿಯಪ್ಪ. ನಿನ್ ಹೆಂಡತಿ ತಲೆ ಮ್ಯಾಲ ಕೂತಾಳ. ಹೌದಾ? ಇನ್ನ ನನ್ ನೆಲಕ್ಕೆ ಬರೋಳಾಗ್ಯಾಳ. ಹೌದಿಪ್ಪ. ಹೌದು. ನಿನ್ನ ಹೆಂಡತಿನ 4 ನೆತ್ತಾಗಿಟ್ಟು ಮಗ್ಗಲದ ಪಚ್ಚಿಟ್ಟುವ ನಿನ್ನ ಸಂಸಾರ ಚಂದ ಹೊಕ್ಕದ. ಹೌದ್ ಹೌದು. ತಾಯಿ ತಂದಿ ಚಂದ ಉಳಿತಾರ, ಮನ್ಯಾಗ ಸಂಸಾರ ಚಂದ ಉಳಿತಾರ. ಇಲ್ಲ ವಿಷಯ ಹೆಂಗೈತಿ, ಹೆಂಡತಿ ಪಾತ್ರ ಏನದ ಅದು ಮಾತಾಡ್ರಿ. ಕರೆ ತಾಯಿಗೆ ನಾ ಮಾತಾಡಿನತ್ತೇಳಿ ನೀ ಮಾತಾಡಬೇಡನ. ಅವ್ರು ಮಾತಾಡಿದು ಅತ್ತಿದ ಮಾತಾಡ್ಯಾರಿ. ಹತ್ತಿದ ಮಾತಾಡ್ಯಾರಿ. ಹೌದು. ಮಾತಾಡಿದ ಮಾತಿಗೆ ಮಾತು ಸಂಬಂಧ ಬೀರಬೇಕು. ಹಂಗ ಹೆಂಡತಿ ಪಾತ್ರನು ಬದಲಕ್ಕವ, ತಾಯಿ ಪಾತ್ರನು ಬದಲಕ್ಕವ. ಹೌದು. ನೀ ನನ್ನ ವಿಷಯಕ್ಕೆ ಬರಬೇಡನ. ನೀ ಎಟ್ರ ನಾವದಿ ಅನ್ನೋದು ದಿನ ನಿನ್ನ ಕೈಯಾಗ ಆಡ್ತೀನಿ, ನನಗ್ ಗೊತ್ತಾಗಂಗಿಲ್ಲ. ನಮ್ಮವ್ವ ಅಪ್ಪನ ನೀ ಹೆಂಗ ನೋಡ್ಕೊತಿ, ನಿನ್ನ ಹೆಂಡತಿ ಬದಲ ನೀ ಹೆಂಗದಿ ಅಂತ ದಿನ ನಾ ಅಳದೆ ಬಿಟ್ಟೇನಿ. ಹೌದು ಹೌದು. ಹಂಗತ್ತ ನಿನ್ನ ವಿಷಯಕ್ಕೆ ಬ್ಯಾಡತ್ ಬಿಟ್ಟು ಬಿಟ್ಟೇನಿ ನಾನು. ಹೌದಪ್ಪ. ಹೌದು. ಅದಕ್ಕೆ ಇರ್ಲಿ ಹೆಂಡತಿ ಸುಮ್ಕ ಬಿಟ್ರಿ ಅಂದ್ರೆ ನಡಬಾರ್ಕ ಹೊಲದಾಗ ಪಾಲ್ ಹುಡ್ಲಾಕ್ ಬಿಟ್ರಿ ನೀವು. ನಮ್ಮ ಪಿಂಟು ಅನ್ನ ಮನ್ನಿ ಹೆಂಡತಿ ಮಾತು ಕೇಳಿ ನಮ್ಮ ಅವ್ವ ಅಪ್ಪನ ಹೊರಗ್ ಹಾಕಾಕ ನಿಂತಿದ್ರಿ ಇವ. ಹೌದು. ನಾ ಹೋಗಿ ಇನ್ನು ಎಲ್ಲರೇ ಅವನ ಆಸ್ತಿಗೆ ಗುರಿ ಆದಿ ನಾನು ಒಂದ್ ಅಂಜಿಕೆ ಸಲುವಾಗಿ ನಿಮ್ಮನ್ನ ಚೆನ್ನಾಗಿ ಇಟ್ಕೊಂಡನಪ್ಪ. ಹೌದು. ತಾಯಿ ತಂದೆ ನೀವು ಹಸನಾರಿ ಹೆಂಡತಿ ಗುಲಾಮ ಅಲ್ಲಿವ. ಇಂತ ಯೂಟ್ಯೂಬ್ ಐತಿ ನಾಡ್ ತುಂಬಾ ನೀವೆಲ್ಲ ಕೂಡಿರಿ ಈ ಜಗತ್ತು ತುಂಬಾ ಇಲ್ಲ ಪ್ರಚಾರ ಮಾಡ್ತಾನೆ ಹೆಂಡತಿ ಹೆಚ್ಚ. ಇಲ್ಲೇನ ತಾಯಿ ನಾಯಿ
ನಾಯಿ ಆದಳೋ ಏನೇ ಪಿಂಟು ಮಾಸ್ತರ್ ನಾಯಿ ಅದ ನೀವು ವಿಚಾರ ಮಾಡ್ರಿ. ನೀ ವಿಡಿಯೋನ ಮಾಡ ಮಗ ನೀನು ತಲೆ ಸಾಕಾಗೈತಿ ನನಗ. ಮನ್ಯಾಗ ಹ್ಯಾಂಡ್ರನ್ ಬಿಟ್ಟು ಬರ್ತೀರಿ ಕರೆ ಮೊಬೈಲ್ ಬಿಟ್ಟು ಬರೋದಿಲ್ಲ ನೀವು. ನೀನು ಅವನೇ ಇದೀಪ, ಇದು ಎಲ್ಲಾರು ಅವರೇ ಇದೀರಿ. ಸುಮ್ಮ ವಿಷಯ ಬೆಳೆಸೋತ್ ಹೋಗ್ರಿ, ಕರೆ ತಾಯಿನ ಕೀಳಾಗಿ ಮಾತಾಡಬೇಡ ಪಿಂಟು. ನಿಮಗೊಂದು ಮಾತ ಅದಕ್ಕೆ ಇರ್ಲಿ, ಅಣ್ಣ ತಂಗಿ ಮಾತ ಜಗಳ ಇವ್ ಮನ್ಯಾನ ಸಿಟ್ಟು ಇಲ್ಲಿ ತಂದ್ ಹಾಕೋದಾಗ್ಯದ. ಹಿಂಗೆ ನಡೆಯುವದ ಈ ಜಗತ್ತಿನೊಳಗ ಬಸನ್ನ. ಮನುಷ್ಯರಾಗಿ ನೀವು ಹುಟ್ಟುಪ್ಪ ಅಂತ ಕೇಳಿದ್ರ, ನೀವು ಇವತ್ತು ಜಗತ್ತಿನೊಳಗ ಭೂಮಿ ತೆಲಿ ಮೇಲೆ ಮನುಷ್ಯರಾಗಿ ಹುಟ್ಟಿಪ್ಪ ಅಂತ ಕೇಳಿದ್ರ ಬಸನ್ನ ಏನ್ ಮಾಡ್ಬೇಕಿವ? ಆ ಭಗವಂತನ ನಾಮಸ್ಮರಣೆ ಮಾಡ್ಬೇಕಾಗ್ಯದ. ಹೌದು. ಯಾಕೆ ಮಾಡ್ಬೇಕಾಗ್ಯದ? ಯಾಕೆ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ನೀವು ಹುಟ್ಟಿ ಬೆಳಕಿಗೆ ಬರ್ಬೇಕಾದ್ರ, ನೀವು ಹುಟ್ಟಿಟ್ಟು ದೊಡ್ಡವರಾಗಿ ಈ ಸ್ಟೇಜ್ ಮ್ಯಾಗ ನಿತ್ತ ಹಾಡಬೇಕಾದ್ರ ಆ ಭಗವಂತ ಕಾರಣದಾನ. ಅದರ ಸಲುವಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕಾಗಿದೆ. ಮುದಕ್ಕೆ ಅಕ್ಕ ಅವ್ರದ್ದು ತಲೆ ಔಟ್ ಆದ ಪಿಂಟು ಮಾಸ್ತರ್ ಹಂಗ. ಯಾಕೋ ತಪ್ಪ ಮಾತಾಡ್ಲಾಕ್ ಹೋಗ್ಬೇಡ್ರಿ. ಮಾತಾಡ್ದಿತ್ತಂದ್ರ ಕರೆಕ್ಟ್ ಮಾತಾಡ್ರಿ, ಇಲ್ಲ ಸುಮ್ ಹಾಡಿರ್ತನ. ಏನಾಗ್ಯದು ಇದ್ರಾಗ ಏನ್ ಹೇಳಕತ್ತೀರಿ? ಇಟ್ಟೆಲ್ಲ ಕೂಡಿದ ಮಂದಿಯಾಗ ಸುಳ್ಳು ಮಾತಾಡ್ಲಾಕ್ ಹೋಗ್ಬೇಡ್ರಿ ನೀವು. ಸುಳ್ಳಲ್ಲ ಬಸನ್ನ. ಯಾಕವಾ? ನೀವು ಹುಟ್ಟಿ ಬರ್ಬೇಕಾದ್ರ ಆ ಭಗವಂತ ಕಾರಣದಾನ. ನೀವು ಹುಟ್ಟಿ ಬರ್ಬೇಕಾದ್ರ ಭಗವಂತ ಕುಚ್ಬಿ ನೈ ಮತ್ತ ನಮ್ಮ ಅವ್ವ ಅಪ್ಪ ನೈ ತಿಳಿದ್ಕ್ಯಾ? ನೀವು ಹುಟ್ಟಿ ಬರ್ಬೇಕಾದ್ರ ಭಗವಂತ ಕಾರಣ ಇಲ್ಲ. ಅಜಗಜಂತರ ಪರಕದರಿ. ನೀ ಹುಟ್ಟಬೇಕಾದ್ರ ನಮ್ಮ ಅವ್ವ ಅಪ್ಪ ಕಾರಣದಾರ. ನಿಮ್ಮ ಅವ್ವ ಅಪ್ಪ ಹುಟ್ಟಬೇಕಾದ್ರ ಅವ್ರ ಅವ್ವ ಅಪ್ಪ ಕಾರಣದಾರ. ಮತ್ತ ಅವ್ರ ಅವ್ವ ಅಪ್ಪ ಹುಟ್ಟಬೇಕಾದ್ರ ಮತ್ತ ಅವ್ರ ಮಮ್ಮಿ ಅವ್ರ ಡ್ಯಾಡಿ ಕಾರಣದಾರ. ಒಟ್ಟು ಹಿಂಗೆ ಬಂದದ. ಒಟ್ಟು ಹಿಂಗೆ ಬಂದದ. ಹೌದು ಬಸನ್ನ. ಏನಿವ? ನಿಂದು ಮದುವೆ ಆಗಿರ್ಬೇಕಲ್ಲ. ಮದುವೆ ಅಷ್ಟ ಅನ್ಬೇಡ್ರಿ, 2 ಮಕ್ಕಳ ಆಗ್ಯಾವತ್ ನಿಮ್ಗೆ. ಇನ್ಕಲೇನೆ ಹೇಳೇನ್ ನಾನು. 2 ಮಕ್ಕಳ ಹಾಡದಿ. ಹೌದು. 2 ಮಕ್ಕಳು ಸೀದಾದವನ್ ಅಕ್ಕ ಅವ್ರ. ಯಾಕ? ಒಂದ್ ಹೆಣ್ಣು ಮಗು ಚಲೋ ಅದ್ರಿ, ಒಂದ್ ಗಂಡು ಮಗು ಟವರಸ್ ಅದ. ಅಂದ್ರ ಕುಂಟದ್ರಿ ಕುಂಟ. ಹೆಣ್ಣು ಮಗಳ ಸೀದಾದಾಳ, ಗಂಡು ಮಗ ಕುಂಟದ. ಹೌದಿವ? ಹೌದು. ಬಸನ್ನ ನಿನ್ನ ಮಾತಿನಂಗ ಏನಿವ? ನೀ ಹುಟ್ಟಬೇಕಾದ್ರ ನಿಮ್ಮ ಅವ್ವ ಅಪ್ಪ ಕಾರಣದಾರ. ಹೌದು. ನಿನ್ನ ಮಗ ಹುಟ್ಟಬೇಕಾದ್ರ ಅವ್ರ ಅವ್ವ ಅಪ್ಪ ಅಂದ್ರ ನೀನು ನಿನ್ ಹೆಂಡತಿ ಕಾರಣದಿರಿ. ಹೌದಪ್ಪ. ಇಬ್ರು ಗಂಡ ಹೆಂಡತಿ ಕಾರ್ನಿದ್ದ ಹಡದಿದ್ದ ಕರೀತಂದ್ರ ಹೌದಪ್ಪ. ಕುಂಟಿದ್ದ ಮಗನನ್ನ ತಿಕ್ಕಿ ಸೀದಾ ಮಾಡ್ಬೇಕಾಗಿತ್ತು. ಅಕ್ಕ ಅವ್ರ ಯಾಕ? ಎಲ್ಲಿ ಶಾಣ್ಯಾರ್ ಹೇಳ್ತಾರ, ಒಂದ್ ಜಾಗ ಉಳಿಸಿಲ್ಲ ನಾವು. ಮಿರೇಜ್ ಹೋಗಿವು, ಅತ್ನಿಗ್ ಹೋಗಿವು, ಬಿಜಾಪುರ್ ಹೋಗಿವು, ಬಾಗಲಕೋಟೆ ಹೋಗಿವು, ಅಕ್ಕಲಕೋಟೆ ಬಂದಿವು, ಸೊಲ್ಲಾಪುರ್ ಬಂದಿವು, ಎಲ್ಲಾ ಕಡೆ ತಿರುಗಾಡಿವು. ಮುದುಕ್ಯ ಎಲ್ಲಾನು ಮಾಡಿರಿ. ತಿರುಗಾಡಿದ್ವಿ ಅಷ್ಟೇ ಅನ್ಲಾಕ್ ಹೋಗ್ಬೇಡ್ರಿ. ಮತ್ತ ಗಂಡ ಹೆಂಡತಿ ಕಣ್ಣಾಗ ಎಣ್ಣಿ ಬಿಟ್ಕೊಂಡ್ 3 ತಿಂಗಳ ದಿನ ಹಗಲ್ ರಾತ್ರಿ ತಿಕ್ಕೇದಿ ಕರೆ ಸೀದಾ ಆಗಿಲ್ಲ ಅದು. ಮುದುಕ್ಯ ಅದು ಸೀದಾ ಆತನ? ಸೀದಾ ಆಗಿಲ್ಲ. ಸೀದಾ ಆಗಿಲ್ಲ ಅದು. ಹೊಟ್ಟೆ ಸೀದಾ ಆಗಿಲ್ಲ. ಹೊಟ್ಟೆ ಸೀದಾನ ಆಗಿಲ್ಲ ಮುದುಕ್ಯ. ಯಾಕೆ ಸೀದಾ ಆಗ್ಲಿಲ್ಲ? ಯಾಕೆ ಸೀದಾ ಆಗ್ಲಿಲ್ಲ? ಭಗವಂತ ಕಾರಣಲ್ಲಿವಾ? ಹೌದಿಲ್ಲ? ನಿಮ್ಮನ್ನು ಹುಟ್ಟಿಸಿ ಬೆಳಕಿಗೆ ಬಿಟ್ಟಾನಂದ್ರ ಆ ಭಗವಂತನೇ ಕಾರಣದನ ಬಸನ್ನ. ಆ ಭಗವಂತ ಒಂದ್ ಸಲ ಮ್ಯಾಲ ಕುತ್ತ ಕೈ ಮಾಡಿ ಕರೆದಪ್ಪ ಅಂತ ಕೇಳಿದ್ರ, ಯಪ್ಪ ಅಗಲಾಗಿ ಇನ್ನೊಂದು ತುತ್ತೈತಿ ಅಂದ್ರು ಕೇಳವಲ್ಲ. ಇಲ್ಲ ನನ್ ಹೆಂಡತಿ ಅದಾಳಪ್ಪ, ನನ್ ಹೆಂಡತಿ ಜೋಡಿ 4 ಮಾತು ಮಾತಾಡತ್ನಂದ್ರು ಭಗವಂತ ಕೇಳವಲ್ಲ. ಮ್ಯಾಲ ಕುತ್ತ ಕೈ ಮಾಡಿದಂದ್ರ ನಾವೆಲ್ಲಾರು ಉಂಡ ತಾಟ ಮೇಲನ ಎದ್ದು ಹೋಗುವಂತ ಕಾಲ ಐತಿ. ಹೆಂಗವಾ? ಏ ಸಮನಿ ಕಟ್ಟಿದರು ಉಳಿಲಿಲ್ಲ.